ಈ ಒಂದು ಸ್ಥಾಪನಾ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಪ್ರಪಂಚದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಅಂಥ ಒಂದು ಹೆಮ್ಮೆ ಇರುವಂಥ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಇಡೀ ಕಾರ್ಯಕರ್ತರು ಇವತ್ತು ಉರುಪಿನಿಂದ ಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ನಾನು ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾನು ವಾಪಸ್ ಬಂದಿದ್ದೀನಿ. ಎರಡೂ ಕಡೆ ಭಾಳ ಒಳ್ಳೆಯ ರೀತಿಯಾದಂಥ ಪ್ರಚಾರ ಆಗಿದೆ. ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲಿಯೂ ಗೊಂದಲ ಇದೆ. ಮುಸ್ಲಿಮಾನರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೋ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರೋವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾಯಿದೆ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದ್ದೀರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳಬೇಕು ನೀವು? ಜನ ನಿಮ್ಮನ್ನು ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಅಣ್ಣ ಓಟ್ ಎಲ್ಲ ಹಾಕಲಿ ಅಂತ ಕೇಳಿ ಓಟ್ ಹಾಕುವಂಥ ಪರಿಸ್ಥಿತಿ ಇದೆಯಾ ನಿಮ್ಮದು?